ಇನ್ನು ಫಟಾಫಟ್ 50ಯ ಇವತ್ತಿನ 50 ಪ್ರಮುಖ ಸುದ್ದಿಯನ್ನು ನಾವು ನೋಡ್ತಾ ಹೋಗೋಣ. ಮೊದಲ ಸುದ್ದಿ ಕಡೆಗೆ ಗಮನ ಕೊಡೋದಾದ್ರೆ, ಬೆಂಗಳೂರಿನ ಜನರಿಗೆ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ನೀರಿನ ದರ ಮತ್ತೆ ಏರಿಕೆ ಆಗಿದೆ. ಈಗ ಆಲ್ರೆಡಿ ಹಾಲು, ಕರೆಂಟ್, ಡೀಸೆಲ್ ಇದೆಲ್ಲ ಏರಿಕೆ ಆಗಿತ್ತು. ಈಗ ನೀರಿನ ದರದ ಸರದಿ. ಈ ಮುಖ್ಯವಾಗಿ ಈಗ ಆಲ್ರೆಡಿ ಕಂಗೆಟ್ಟು ಹೋಗಿರುವಂತಹ ಜನರಿಗೆ ನೀರಿನ ಬಿಲ್ ಕೂಡ ಟೆನ್ಷನ್ ಹೆಚ್ಚಿಸಲಿದೆ. ಬೆಂಗಳೂರಿನಲ್ಲಿ ನೀರಿನ ದರ ಏರಿಸ್ತೀವಿ ಅಂತ ತಿಂಗಳುಗಳಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವನ್ನ ಕೊಡ್ತಾನೆ ಬಂದಿದ್ರು. ಈ ಬಗ್ಗೆ ಸಭೆಗಳನ್ನ ಕೂಡ ನಡೆಸಿದ್ರು. ಇದೀಗ ಕೊನೆಗೂ ಬೆಂಗಳೂರು ಜಲಮಂಡಳಿ ನೀರಿನ ದರ ಏರಿಕೆ ಮಾಡುವುದಕ್ಕೆ ಮುಂದಾಗಿದೆ. ಪ್ರಮುಖವಾಗಿ ಡೊಮೆಸ್ಟಿಕ್ ಅಂತಂದ್ರೆ ಗೃಹೋಪಯೋಗಿ ಕನೆಕ್ಷನ್ಗೆ ಲೀಟರ್ಗೆ ಗರಿಷ್ಠ 1 ಪೈಸೆವರೆಗೂ ಹೆಚ್ಚಳಕ್ಕೆ ಜಲಮಂಡಳಿ ನಿರ್ಧಾರ ಮಾಡಿದೆ. 0 ಇಂದ 8,000 ಒಳಗಿನ ಸ್ಲ್ಯಾಬ್ನಲ್ಲಿ ಪ್ರತಿ ಲೀಟರ್ಗೆ 0.1 ಪೈಸಾ ಹೆಚ್ಚಳಕ್ಕೆ ನಿರ್ಧರಿಸಲಾಗಿದೆ. ಇನ್ನು 8 ರಿಂದ 25,000 ಒಳಗಿನ ಸ್ಲ್ಯಾಬ್ನಲ್ಲಿ ಪ್ರತಿ ಲೀಟರ್ಗೆ 0.40 ಪೈಸಾ ಹೆಚ್ಚಳವಾಗುತ್ತೆ. ಹಾಗೆ 25,000 ಲೀಟರ್ಗಿಂತ ಹೆಚ್ಚು ನೀರನ್ನು ಬಳಸಿದರೆ ಪ್ರತಿ ಲೀಟರ್ಗೆ 0.80 ಪೈಸೆ ಹೆಚ್ಚಳವಾಗುತ್ತೆ. ಇನ್ನು 50,000ದಿಂದ 1,00,000 ಲೀಟರ್ ನೀರನ್ನ ಬಳಕೆ ಮಾಡಿದ್ರೆ ಪ್ರತಿ ಲೀಟರ್ಗೆ 1 ಪೈಸೆ ಹೆಚ್ಚಳ ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಪ್ರತಿ ವರ್ಷ ಏಪ್ರಿಲ್ 1ರಿಂದ 3% ನೀರಿನ ದರ ಹೆಚ್ಚಳ ಮಾಡಲಾಗುತ್ತೆ. ಇದು ಮೇ ತಿಂಗಳಿನ ಬಿಲ್ನಿಂದ ಅನ್ವಯ ಆಗಲಿದೆ ಅಂತ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿದ್ದಾರೆ. ಈ ಮುಖೇನ ತಿಂಗಳಿಗೆ 20 ರಿಂದ 30 ರೂಪಾಯಿ ಸರಾಸರಿ ಹೊರೆ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಪೈಸೆಗಳ ಲೆಕ್ಕದಲ್ಲಿ ನೀರಿನ ಬಿಲ್ ಹೆಚ್ಚಾದ್ರೂ ತಿಂಗಳಿಗೆ ಬಿಲ್ ಬರುವಾಗ 20 ರಿಂದ 30 ರೂಪಾಯಿ ಹೆಚ್ಚಾಗುತ್ತೆ. ಹೀಗಾಗಿ ಬೆಂಗಳೂರಿನ ಜನರು ಸರ್ಕಾರದ ವಿರುದ್ಧ, ಪಾಲಿಕೆ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಇನ್ನು ನೀರಿನ ದರ ಏರಿಕೆಯ ಜೊತೆಗೆ ಶಾಲಾ ವಾಹನಗಳ ಶುಲ್ಕವೂ ಹೆಚ್ಚಿಸೋದಕ್ಕೆ ಖಾಸಗಿ ಶಾಲಾ ವಾಹನಗಳ ಸಂಘ ಮುಂದಾಗಿದೆ. ಡೀಸೆಲ್ ಬೆಲೆ 2 ರೂಪಾಯಿ ಹೆಚ್ಚಳ ಆಗಿದ್ದು, ಹೀಗಾಗಿನೇ 500 ರಿಂದ 600 ರೂಪಾಯಿವರೆಗೂ ದರ ಹೆಚ್ಚಿಸೋದಕ್ಕೆ ಮುಂದಾಗಿವೆ. ಮಕ್ಕಳನ್ನ ಶಾಲೆಗೆ ಕರೆದೊಯ್ಯುವಂತ ಆಟೋ, ಬಸ್, ಮಿನಿ ಬಸ್ ಸೇರಿ ಬೇರೆ ಬೇರೆ ವಾಹನಗಳಿಗೆ ಬೇರೆ ಬೇರೆ ರೀತಿಯಾಗಿ ವಾಹನ ಶುಲ್ಕ ಇದೆ. ಅಂದ್ರೆ ಸರಿಸುಮಾರು 2,000 ರೂಪಾಯಿಯಿಂದ 2,100 ರೂಪಾಯಿ ತಿಂಗಳಿಗೆ ವಾಹನ ಶುಲ್ಕವನ್ನ ಪಡೆಯಲಾಗುತ್ತೆ. ಸದ್ಯ 500 ರಿಂದ 600 ರೂಪಾಯಿ ಹೆಚ್ಚಳವಾದರೆ ಅಲ್ಲಿ 2,500 ರೂಪಾಯಿಯಿಂದ 3,000ವರೆಗೂ ಕೂಡ ಕೊಡಬೇಕಾಗುತ್ತೆ. ಶಾಲಾ ವಾಹನದ ಶುಲ್ಕ ಹೆಚ್ಚಳಕ್ಕೆ ಮಧ್ಯಮ ವರ್ಗದ ಪೋಷಕರು ವಿರೋಧ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಬಹಳಷ್ಟು ಸಮಸ್ಯೆ ಇದೆ. ಈ ನಡುವೆ ಶಾಲಾ ವಾಹನಗಳ ಶುಲ್ಕ ಏರಿಕೆ ಸರಿಯಾದ ಕ್ರಮ ಅಲ್ಲ ಅಂತ ಕಿಡಿಕಾರಿದ್ದಾರೆ. ಲೋಕಾಯುಕ್ತ ಬಿ ರಿಪೋರ್ಟ್ನಿಂದ ಸಿಎಂ ಸಿದ್ದರಾಮಯ್ಯಗೆ ಮುಡಾ ಕೇಸ್ನಲ್ಲಿ ರಿಲೀಫ್ ಸಿಕ್ಕಿತ್ತು. ಆದ್ರೀಗ ಬಿ ರಿಪೋರ್ಟ್ಗೆ ತಕರಾರು ಸಲ್ಲಿಸಿರುವಂತಹ ಇಡಿ ತನಿಖೆ ನಡೆಸಿರೋ ವೇಳೆ ಸಂಗ್ರಹಿಸಿದಂತ ಬರೋಬ್ಬರಿ 27 ದಾಖಲೆಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಇನ್ನು ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ತಿರಸ್ಕರಿಸೋದಕ್ಕೆ ಇಡಿ ಕೋರ್ಟ್ಗೆ ಮನವಿ ಮಾಡಿದೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ಲೋಕ ಎಸ್ಪಿಪಿ ವೆಂಕಟೇಶ್ ಅರಬಟ್ಟಿ, ಇಡಿ ಮಧ್ಯಂತರ ಅರ್ಜಿಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ, ಹೀಗಾಗಿ ಇಡಿ ಅರ್ಜಿ ಹಾಗೆ ದಾಖಲೆಗಳನ್ನು ಕೋರ್ಟ್ ಪರಿಗಣಿಸಬಾರದು ಅಂತ ವಾದಿಸಿದ್ದಾರೆ. ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಕೂಡ ಕೋರ್ಟ್ನಲ್ಲಿ ವಾದಿಸಿದ್ರು. ಮೂವರ ವಾದ ಆಲಿಸಿರುವಂತಹ ಜಡ್ಜ್ ಸಂತೋಷ್ ಗಜಾನನ ಭಟ್ ಏಪ್ರಿಲ್ 15ಕ್ಕೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಲೋಕ ಪೊಲೀಸರ ಬಿ ರಿಪೋರ್ಟ್ ಅಂಗೀಕರಿಸಬೇಕೋ ಅಥವಾ ತಿರಸ್ಕರಿಸಬೇಕು ಅಂತ ಕೋರ್ಟ್ ಅಂದೇ ನಿರ್ಧಾರವನ್ನ ಮಾಡುತ್ತೆ. ಭಾರೀ ಮಳೆಯಿಂದ ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿ ಆಗ್ಬಿಟ್ಟಿದೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಜೈಪುರ ಬಳಿ ಘಟನೆ ನಡೆದಿದೆ. ಮನೆ ಮೇಲೇನೆ ಬಿದ್ದು 30 ಅಡಿ ಪ್ರಪಾತಕ್ಕೆ ಬಸ್ ಉರುಳು ಬಿಟ್ಟಿದೆ. ಬಸ್ ಬಿದ್ದ ರಭಸಕ್ಕೆ ಪುಟ್ಟಪ್ಪ ಅನ್ನೋರ ಮನೆ ಜಖಮಾಗೋಗಿದೆ. ಅಪಘಾತಕ್ಕೀಡಾದ ಬಸ್ನಲ್ಲಿ 60ಕ್ಕೂ ಹೆಚ್ಚು ಪ್ರಯಾಣಿಕರಿದ್ರು. 30ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರ ಗಾಯವಾಗಿದೆ. ಗಾಯಾಳುಗಳನ್ನ ಕೊಪ್ಪ ಜೈಪುರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಭೇಟಿ ನೀಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ವರುಣ ಅಬ್ಬರಿಸ್ತಾ ಇದ್ದಾನೆ. ಒಂದೇ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ನೆಲ್ಯಾಡಿ ಬಳಿ ರಸ್ತೆಯೇ ಮುಳುಗಡೆ ಆಗ್ಬಿಟ್ಟಿದೆ. ನೆಲ್ಯಾಡಿ ಅಂಡರ್ ಪಾಸ್ ಕಾಮಗಾರಿ ಸ್ಥಗಿತದಿಂದಾಗಿ 16 ಸಮಸ್ಯೆಗಳು ಉಂಟಾಗಿದೆ. ರಸ್ತೆ ಜಲಾವೃತ ಆಗಿದ್ದರಿಂದಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಆನ್ಲೈನ್ ಮೂಲಕ ಬೆಟ್ಟಿಂಗ್ ಆಡ್ತಾ ಇದ್ದ ಯುವಕನನ್ನ ಬಂಧಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪಟ್ಟಣದ ಆಜಾದ್ ನಗರ ನಿವಾಸಿ ಮುಬಾರಕ್ನನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತನಿಂದ 3,000 ರೂಪಾಯಿ ಹಣ ಹಾಗೆ ಮೊಬೈಲ್ ಫೋನ್ ಜಪ್ತಿ ಮಾಡಿಕೊಳ್ಳಲಾಗಿದೆ. ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ದ 12 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದ ಬಾರ್ ಒಂದರಲ್ಲಿ ಬೆಟ್ಟಿಂಗ್ ನಡೆಸ್ತಾ ಇದ್ದ ಬುಕ್ಕಿ ಹರೀಶ್ನನ್ನ ಬಂಧಿಸಲಾಗಿದೆ. 12 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹೌರ್ ರಾಣನನ್ನ ಅಮೆರಿಕದಿಂದ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ. ಬರೋಬ್ಬರಿ 17 ವರ್ಷದ ಬಳಿಕ ತಹೌರ್ ರಾಣನನ್ನ ಅಮೆರಿಕದಲ್ಲೇ ವಶಕ್ಕೆ ಪಡೆದಿರುವಂತಹ ಎನ್ಐಎ ಭಾರತಕ್ಕೆ ತಹೌರ್ ರಾಣನನ್ನ ಕರೆತರ್ತಾ ಇದೆ. ತಹೌರ್ ರಾಣನನ್ನ ಭಾರತಕ್ಕೆ ಗಡೀಪಾರು ಮಾಡಿದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಜೈಶಂಕರ್ ಹಾಗೆ ಅಜಿತ್ ದೋವಲ್ ದೆಹಲಿಯಲ್ಲಿ ಉನ್ನತ ಮಟ್ಟದ ಗೌಪ್ಯ ಸಭೆಯನ್ನ ನಡೆಸಿದ್ದಾರೆ.
ಚಲಿಸ್ತಾ ಇದ್ದ ಮೆಟ್ರೋದಲ್ಲಿ ಯುವಕನೋರ್ವ ಗ್ಲಾಸ್ನಲ್ಲಿ ಮದ್ಯ ಹಾಕೊಂಡು ಎಣ್ಣೆ ಹಾಕ್ತಾ ಇದ್ದ. ಅಲ್ಲದೆ ಒಂದು ಸಿಪ್ ಎಣ್ಣೆ ಹೊಡೆದು ಬಾಯ್ಲ್ಡ್ ಎಗ್ ಸೇವಿಸ್ತಾ ಇದ್ದ. ದೆಹಲಿಯಲ್ಲಿ ಘಟನೆ ನಡೆದಿದ್ದು ಮೆಟ್ರೋ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಗಳು ನಿಶ್ಚಿತಾರ್ಥವಾಗಿದ್ದ ಯುವಕನ ಜೊತೆ ಆಕೆಯ ತಾಯಿಯೇ ಪರಾರಿಯಾಗಿದ್ದಾಳೆ. ಉತ್ತರ ಪ್ರದೇಶದ ಆಲಿಗಢದಲ್ಲಿ ವಿವಾಹಕ್ಕೆ ಕೆಲ ದಿನದ ಮುಂಚೆ ಘಟನೆ ನಡೆದಿದೆ. ಮದುವೆಗೆ ಇಟ್ಟಿದ್ದಂತ ಲಕ್ಷಾಂತರ ರೂಪಾಯಿ ಹಣ, ಚಿನ್ನಾಭರಣ ಜೊತೆ ಇಬ್ಬರು ಕಾಲ್ಕಿತ್ತಿದ್ದಾರೆ. ವಜ್ರ ಪಾಲಿಶ್ ಮಾಡೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ 118 ಕಾರ್ಮಿಕರು ನೀರು ಕುಡಿದು ಅಸ್ವಸ್ಥರಾಗಿದ್ದಾರೆ. ಗುಜರಾತ್ನ ಸೂರತ್ ನಗರದ ಅನಾಬ್ ಜೆಮ್ಸ್ ಕಂಪನಿಯಲ್ಲಿ ಅವಘಡ ಸಂಭವಿಸಿದ್ದು ಯಾರೋ ನೀರಿಗೆ ಸಲ್ಫರ್ಸ್ ಮಿಕ್ಸ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ನಿಯುಕ್ತಿಗೊಂಡಿದ್ದ 25,000 ಶಿಕ್ಷಕರ ನೇಮಕಾತಿಯನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಇದರಿಂದ ಆಕ್ರೋಶಗೊಂಡ ವಜಾಗೊಂಡ ಶಿಕ್ಷಕರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಆರಂಭ ಮಾಡಿದ್ದಾರೆ. ಮತ್ತೊಂದು ಕಡೆ ಟಿಎಂಸಿ ಕಾರ್ಯಕರ್ತರು ಸುಪ್ರೀಂ ತೀರ್ಪಿನ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಆಂಧ್ರಪ್ರದೇಶದ ಮಾಜಿ ಸಿಎಂ ಜಗನ್ ರೆಡ್ಡಿ ಸಿಎಂ ಚಂದ್ರಬಾಬು ನಾಯ್ಡು ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ನಾಯ್ಡು ತನ್ನ ಪಕ್ಷದ ಕಾರ್ಯಕರ್ತರ ವಿರುದ್ಧ ಪೊಲೀಸರನ್ನ ಬಳಸಿ ಹಿಂಸೆ ನೀಡುತ್ತಿದ್ದಾರೆ. ಈ ಮೂಲಕ ಹಿಂಸಾಚಾರದ ರಾಜಕೀಯಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ವಿಶ್ವದ ಅತಿ ದೊಡ್ಡ ಸರಕು ಸಾಗಿಸುವ ಹಡಗು ಎಂಎಸ್ಸಿ ಟರ್ಕಿ ಭಾರತದ ಕೇರಳಕ್ಕೆ ಆಗಮಿಸಿದೆ. ಕೇರಳದ ತಿರುವನಂತಪುರಂ ಬಳಿ ಇರುವಂತಹ ವಿಳಿಂಜಂ ಅಂತಾರಾಷ್ಟ್ರೀಯ ಬಂದರಿಗೆ ಆಗಮಿಸಿದ್ದು ಇದು ಒಂದೇ ಕಾಲಕ್ಕೆ 24,346 ಫುಟ್ನಷ್ಟಕ್ಕೆ ಸಮನಾದಂತಹ ಯೂನಿಟ್ಗಳಷ್ಟು ಸರಕುಗಳನ್ನು ಸಾಗಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಓರ್ವ ಮಹಿಳೆ 2.5 ವರ್ಷಗಳಲ್ಲಿ 25 ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಅಂತ ದಾಖಲೆ ಸೃಷ್ಟಿಸಿ ಹಗರಣ ನಡೆಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಘಟನೆ ನಡೆದಿದ್ದು ಜನನಿ ಸುರಕ್ಷಾ ಯೋಜನೆಯಡಿ ಆಕೆ ಖಾತೆಗೆ 45,000 ಜಮೆಯಾಗಿದೆ. ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪೋರ್ಚುಗಲ್ ಪ್ರವಾಸವನ್ನ ಮುಗಿಸಿ ಸ್ಲೋವಾಕಿಯಾಗೆ ತೆರಳಿದ್ದಾರೆ. ಸ್ಲೋವಾಕಿಯಾದ ರಾಜಧಾನಿ ಬ್ರಾಟಿಸ್ಲಾವಾಗೆ ತೆರಳಿದಂತ ರಾಷ್ಟ್ರಪತಿ ಮುರ್ಮು ಅವರನ್ನ ಸ್ಲೋವಾಕಿಯಾದ ಅಧ್ಯಕ್ಷರ ಅರಮನೆಗೆ ಅದ್ಧೂರಿ ಸ್ವಾಗತವನ್ನ ನೀಡಲಾಗಿದೆ. ಆರ್ಬಿಐ ರೆಪೋ ದರದಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ಕಡಿತಗೊಳಿಸಿದ್ದು ರೆಪೋ ದರ 6% ಇಳಿಕೆಯಾಗಿದೆ. ಇದರಿಂದ ಗೃಹ ಮತ್ತೆ ವಾಹನ ಸಾಲಗಳ ಮೇಲಿನ ಬಡ್ಡಿ ದರ ಮತ್ತೆ ಇಎಂಐ ಕಡಿತವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ ಗೆದ್ದು ಬೀಗಿದೆ. ಮೊದಲು ಬ್ಯಾಟ್ ಮಾಡಿದ್ದ ಜಿಟಿ ಆಟಗಾರರು 217 ರನ್ ಕಲೆ ಹಾಕಿದ್ರು. 218 ರನ್ ಗುರಿ ಬೆನ್ನಹತ್ತಿರುವಂತಹ ಆರ್ಆರ್ ಬಾಯ್ಸ್ 159 ರನ್ಗೆ ಆಲ್ ಔಟ್ ಆದರು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು ಆರ್ಸಿಬಿ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಪಂದ್ಯ ನಡೆಯುತ್ತೆ. ತವರಿನಲ್ಲಿ ಮೊದಲ ಪಂದ್ಯ ಸೋತಿರುವಂತಹ ಆರ್ಸಿಬಿ ಈ ಪಂದ್ಯದ ಗೆಲುವಿನ ಭರವಸೆಯಲ್ಲಿದೆ. ಅಹಂಕಾರದ ಆಟ ಅನ್ನೋರಿಗೆ ಕೊಹ್ಲಿ ಖಡಕ್ ಉತ್ತರ ಕೊಟ್ಟಿದ್ದಾರೆ. ನನ್ನ ಆಟ ಎಂದಿಗೂ ಅಹಂಕಾರದಿಂದ ಕೂಡಿರೋದಿಲ್ಲ, ಮತ್ತೊಬ್ಬರನ್ನ ಮರೆ ಮಾಡುವ ಪ್ರಯತ್ನವೂ ಆಗಿರಲ್ಲ, ಪರಿಸ್ಥಿತಿಗೆ ಅನುಗುಣವಾಗಿ ಆಡೋದಕ್ಕೆ ನಾನು ಬಯಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. WWE ದಿಗ್ಗಜ ಜಾನ್ ಸೀನಾ ಆರ್ಸಿಬಿ ಕಿಂಗ್ ಕೊಹ್ಲಿ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಬಿಸಿಸಿಐ ಕೊಟ್ಟ ಡೈಮಂಡ್ ರಿಂಗ್ ಹಿಡಿದು ವಿರಾಟ್ ಜಾನ್ ಸೀನಾ ಸ್ಟೈಲ್ ಮಾಡಿದ್ರು. ಈ ಫೋಟೋವನ್ನ WWE ದಿಗ್ಗಜ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ.